ನೀವು ನಮ್ಮ ರಾಜ್ಯದ CM ಆಗಿ ಇಲ್ಲಾಂದ್ರೆ ದೇಶದ ಪ್ರಧಾನಿ ಮಂತ್ರಿ ಆದ್ರೆ ಏನ್ ಚೇಂಜ್ ಮಾಡಕ್ ಇಷ್ಟಪಡ್ತೀರಣ್ಣ? ಕಾನೂನುಗಳು ಚೇಂಜ್ ಮಾಡಬೇಕು. ಕಾನೂನುಗಳು ಚೇಂಜ್ ಮಾಡಬೇಕಂದ್ರೆ 60 ವರ್ಷಲಿದ್ದ 75 ವರ್ಷಲಿದ್ದ ನಮ್ಮ ಸ್ವಾತಂತ್ರ್ಯ ಬಂದಾಗ್ತಿದ್ದ ಅದೇ ಕಾನೂನುಗಳಿದ್ದಾವೆ. ಆ ಕಾನೂನುಗಳನ್ನ ಕೆಲವು ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಜನ ಚೇಂಜ್ ಆಗ್ತಾರೆ. ಅಷ್ಟು ಹೇಳ್ಬೋದು ಅಷ್ಟೇ, ಇನ್ನೇನು ಬೇರೆ ಏನು ಚೇಂಜ್ ಮಾಡೋದು? ಟ್ರಾಫಿಕ್ ಅದು ಆಟೋಮೆಟಿಕ್ ಕಾನೂನು ಚೇಂಜ್ ಆದ್ರೆ ಜನ ಚೇಂಜ್ ಆಗ್ಬಿಡ್ತಾರೆ. ಜನ ಚೇಂಜ್ ಆಗ್ಬಿಡ್ತಾರೆ. 60 ವರ್ಷ 70 ವರ್ಷಲಿದ್ದ ಅವಾಗಿರೋ ಟೆಕ್ನಾಲಜಿಗೆ ಅದೇ ಕಾನೂನು ಇದ್ರೆ ಆಗಲ್ಲ, ಇದಾಗಲ್ಲ. ಅಪ್ಡೇಟ್ ಆದಂಗೂ ಕಾನೂನು ಅಪ್ಡೇಟ್ ಆಗಬೇಕು ಅಂತೀರಾ? ಕಾನೂನು ಅಪ್ಡೇಟ್ ಆಗಬೇಕಂದ್ರೆ ತಿದ್ದುಪಡಿಗಳು ಜಾಸ್ತಿ ಆಗಬಾರ್ದು, ತಿದ್ದುಪಡಿಗೆ ಆಸ್ಕಾರ ಕೊಡಬಾರ್ದು. ಹೌದು. ಅಂದ್ರೆ ಏನ್ ನಿಮಗೆ ಏನ್ ಪ್ರಾಬ್ಲಮ್ ಆಗ್ತದೆ ಅದು ಚೇಂಜ್ ಆದ್ರೆ ಒಳ್ಳೇದು ನಮ್ಮ ದೇಶ ಅಥವಾ ನಮ್ಮ ರಾಜ್ಯದಲ್ಲಿ ಅಂತ? ಸ್ಕೂಲ್ ಎಜುಕೇಶನ್ ಇವಾಗ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಏನ್ ಸೆಟ್ ಮಾಡಿದಾರಲ್ವಾ, ಸೊ ಅದನ್ನ ಅಂದ್ರೆ ಎಜುಕೇಶನ್ ವೈಸ್ ಸ್ವಲ್ಪ ಸ್ಟ್ರೆಸ್ಫುಲ್ ಅನ್ಸುತ್ತೆ ಇವಾಗ ಪ್ರೆಸೆಂಟ್ ಕಂಪೇರ್ ಮಾಡಿದ್ರೆ. ಆ ಮಕ್ಳಿಗೆ ಅಷ್ಟು ತಗೊಳ್ಳೋ ಕೆಪಾಸಿಟಿನೇ ಇಲ್ಲ, ಅಂದ್ರೆ ತುಂಬಾ ಬರ್ಡನ್ ಅನ್ಸುತ್ತೆ, ತುಂಬಾ ಹೆಕ್ಟಿಕ್, ಅಂದ್ರೆ ಓವರ್ ನೋಡ್ ಮಾಡ್ದಂಗ ಅನ್ಸುತ್ತೆ. ಸೊ ಅದನ್ನ ಚೇಂಜ್ ಮಾಡ್ಬೇಕು. ಅಂದ್ರೆ ಅಪ್ ಟು ಒಂದು 5th ಸ್ಟ್ಯಾಂಡರ್ಡ್ ವರ್ಗಾದ್ರೂ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡಿ ಅದ್ರ ಮೇಲೆ ಮಾಡಿದ್ರೆ ಓಕೆ. ಜಾಸ್ತಿ ಕೊಡಬಾರ್ದು, ಸ್ವಲ್ಪ ಜಾಸ್ತಿ ಹೌದು. ಅಂದ್ರೆ ಆಲ್ಮೋಸ್ಟ್ 10th ಸ್ಟ್ಯಾಂಡರ್ಡ್ ನ ಸಿಲೆಬಸ್ ತಗೊಂಡೋಗಿ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಕೊಟ್ರೆ ಅವ್ರೇನ್ ಆಗ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಏನ್ 10th ಸ್ಟ್ಯಾಂಡರ್ಡ್ ಇದೇನ್ ಬರಲ್ಲ. ಬಟ್ ಅವ್ರಿಗೆ ಓವರ್ ಸ್ಟ್ರೆಸ್ಡ್, ಅಂದ್ರೆ ಅವ್ರಿಗೆ ಅಷ್ಟು ಟೈಮು ಇರಲ್ಲ, ಅಂದ್ರೆ ಅವ್ರಿಗೆ ಆಟ ಆಡೋದಕ್ಕೆ ಆ ಟೈಮ್ ಸೆನ್ಸ್ ಏನು ಸಿಗಲ್ಲ. ಸೊ ಇವಾಗ ಏನಾಗಿದೆ ಅಂದ್ರೆ ಪ್ರತಿ ಟೈಮ್ ಸ್ಕೂಲಿಂದ ಬಂದ್ಮೇಲೆ ಫುಲ್ ಟೈಮ್ ಎಜುಕೇಶನ್, ಅಂದ್ರೆ ಬರೀ ಓದು ಇಷ್ಟರಲ್ಲೇ ಇದೆ. ಬಟ್ ಅದು ಅವ್ರಿಗೆ ಓದ್ಕೊಳಕ್ಕೂ ಆಗ್ತಿಲ್ಲ. ಸೊ ಅದು ಚೇಂಜ್ ಮಾಡ್ಬೇಕು ಆಕ್ಚುಲಿ. ಐ ಮೀನ್ ಈಗಲೂ ಚೇಂಜ್ ಮಾಡ್ಬೋದು ಅನ್ಸುತ್ತೆ, ಮಾಡ್ಬೋದು. ಬಟ್ ಅದೇ ಗೌರ್ಮೆಂಟ್ ಸ್ವಲ್ಪ ಅಪ್ರೋಚ್ ಮಾಡಿ. ಮತ್ತೆ ಆ ಫೀಸ್ ಸ್ಟ್ರಕ್ಚರ್ ತುಂಬಾ ಹೈ, ಅಂದ್ರೆ ತೀರಾ ಹೈ. ಬಟ್ ಓಕೆ, ತುಂಬಾ ಅರ್ಧಕ್ಕರ್ಧ ಆಫರ್ಡ್ ಮಾಡ್ಬೋದು. ಬಟ್ ಆಗದೆ ಇರೋರು ಸಿಚುವೇಶನ್ ಇವಾಗ ಒಂದ್ ಮಕ್ಳಿದ್ರೆ ಓಕೆ, ಅದೇ 2-3 ಮಕ್ಳಿದ್ರೆ ಇವಾಗೆಲ್ಲ ನೋಡಿ ಪಾಪ್ಯುಲೇಷನ್ ತುಂಬಾ ಇದ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಚೇಂಜ್ ಮಾಡ್ಲೇಬೇಕು. ಅಂದ್ರೆ ನಾವ್ ಆಗೋದ್ಕಿಂತ ಇವಾಗ ಇರೋ ಅಟ್ ಪ್ರೆಸೆಂಟ್ CM ಕೂಡ ಮಾಡ್ಬೋದಲ್ವಾ? ಯಾರು ಬೇಕಾದ್ರೂ ಅಂದ್ರೆ ನಿಮ್ಮ ಒಪಿನಿಯನ್ ಅಷ್ಟೇ. ಹೌದು, ಮಾಡ್ಲೇಬೇಕು. ಅಂದ್ರೆ ನಾವ್ ಆಸ್ ಎ ಪಬ್ಲಿಕ್ ಇದಾಗ ನಾವ್ ಹೇಳ್ತಾ ಇರೋದು ಅಟ್ ಪ್ರೆಸೆಂಟ್ CM ಕೂಡ ಯೋಚನೆ ಮಾಡ್ಬೋದಲ್ವಾ? ಯಾಕೆ ಮಾಡಕ್ಕಾಗಲ್ಲ? ಅವರು ಒಂದ್ಸರಿ ಸಿಲೆಬಸ್ ಎಲ್ಲ ಗೊತ್ತು ಮಾಡಿ ಅವರು ಫೀಸು ಎಲ್ಲ ಗ್ರೌಂಡಿಗೆ ಇಳಿದು ಅವರು ಚೆಕ್ ಮಾಡಿದ್ರೆ ಮಾಡ್ಬೇಕು. ಪ್ರತಿಯೊಂದು ಸ್ಕೂಲು ವೆರಿಫೈ ಮಾಡ್ಬೇಕು ಅಂತಾನೆ. ಬಟ್ ಇವಾಗ ಹೆಂಗಂದ್ರೆ ಕಂಡೀಷನ್ ಆಗ್ಬಿಟ್ಟಿದೆ, ಅವ್ರು ನೀವು ಇಷ್ಟು ಕೊಟ್ರೇನೆ ನಿಮ್ಗೆ ಇದ್ ಮಾಡೋದು ಅನ್ನೋ. ಬಟ್ ಎಷ್ಟೋ ಪೇರೆಂಟ್ಸ್ ಗಳು ಆಗ್ತಿಲ್ಲ, ಅಂದ್ರೆ ತುಂಬಾ ಸಫರ್ ಆಗ್ತಿದ್ದಾರೆ. ಬಟ್ ಅದು ಯಾಕೆ ನೋಡಲ್ಲ ಅದನ್ನೆಲ್ಲ ಅಲ್ವಾ? ಬಿಕಾಸ್ ಮಕ್ಕಳು ಇದು ಸ್ಟ್ರೆಂತ್ ತುಂಬಾನೇ ಇದೆ. ಸರೌಂಡಿಂಗ್ಸ್ ಅಲ್ಲಿ ಒಂದ್ ಏರಿಯಾ ತಗೊಂಡ್ರೆ ಎಷ್ಟು ಸ್ಕೂಲ್ಸ್ ಇದೆ. ಕಿಂಡರ್ ಗಾರ್ಡನ್ ಜಾಸ್ತಿ ಇದಾವೆ ಸ್ಕೂಲ್ಸ್ ಗಿಂತ. ಇವಾಗ ನೋಡಿ ಸ್ಕೂಲ್ಸ್ ಅಲ್ಲೆಲ್ಲ ಕಂಪ್ಲೇಂಟ್ ಎಷ್ಟು ಬರ್ತಿದೆ. ಕಿಂಡರ್ ಗಾರ್ಡನ್ ಜಸ್ಟ್ ಅಟ್ ಪ್ರೆಸೆಂಟ್ 2 days ಬ್ಯಾಕ್ ನೋಡಿ ಏನೆಲ್ಲ ಆಯ್ತು, ಅದೆಲ್ಲ ನೋಡಕ್ಕೆ ಆಗಲ್ಲ, ತಗೊಳಕ್ಕೆ ಆಗಲ್ಲ, ಅಷ್ಟು ಲಕ್ಷದ ಹತ್ರ ಕಟ್ಟಿ. ಕಿಂಡರ್ ಗಾರ್ಡನ್ಸ್ ಗೆ 1-2 ಲಕ್ಷ ಅಂತಾರೆ. ಏನು ಅಲ್ಲಿ ಏನು ABCD ಕಲಿಯಕ್ಕೆ ಹೋಗ್ತಾರೆ ಅಷ್ಟೇ. ಇವಾಗ ನೋಡಿ 2 ಮಕ್ಳನ್ನು ಪ್ಲಾನ್ಗೆ ಹೋಗಲ್ಲ, ಅಂದ್ರೆ ಬಂದಕ್ಕೇನೆ ಕಷ್ಟ. ಬಟ್ ಅದ್ರಲ್ಲೂ ನೆಕ್ಸ್ಟ್ ಇದೇ ಇಲ್ಲ. ಬಟ್ ಒಬ್ರಿಗಾದ್ರೂ ಓದಿಸ್ಬೇಕಲ್ವಾ? ಇವಾಗ ನೋಡಿ ಕೆಲಸ ಎಲ್ಲ ಬಿಟ್ಟು ಮಾಡಿ ಅವ್ರಿಗೋಸ್ಕರ ಫುಲ್ ಟೈಮ್ ಕೊಟ್ಟು. ಬಟ್ ಅವ್ರನ್ನ ಓದಿಸೋದಿದೆಲ್ಲ ನಮ್ಗೆ ಒಂದ್ಸಲ ಪ್ರೆಷರ್ ಅನ್ಸುತ್ತೆ. ಹೌದು, ಪಾಪ ಅವ್ರ ಏಜ್ಗೆ ಏನ್ ತಗೋತಾರೆ ಹೇಳಿ? ನಮಗೆ ಆಗಲ್ಲ. ಹೌದು, ಅಂದ್ರೆ ನಂಗೆ ನನ್ ಮಗ ಇರೋದ್ರಿಂದ ನಾನ್ ನೋಡ್ತಾ ಇದೀನಿ ಅಟ್ ಪ್ರೆಸೆಂಟ್ ಎವ್ರಿ ಡೇ ನಾವು ಗೋತ್ರೂ ಮಾಡ್ತಾ ಇದೀವಿ. ಅವ್ನ್ಗೆ ಅಷ್ಟು ಬೇಕಾಗಿಲ್ಲ. ಅದ್ರ ಮೇಲೆ ಏನು ಒಲಿಂಪಿಯಾಡ್ ಅದು ಇದು ಎಕ್ಸ್ಟ್ರಾ ಬರ್ಡನ್ ಬೇರೆ. ಆ ಸಿಲೆಬಸ್ ಬಿಟ್ಟು ಕಂಪ್ಯೂಟರ್ ಅಲ್ಲಿ AI ಕೋಡಿಂಗ್ ಬಂದ್ಬಿಟ್ಟಿದೆ. ಅವನು ಇವಾಗ AI ಕೋಡಿಂಗ್ ಮಾಡಿ ಇವಾಗ ಏನ್ ಮಾಡ್ತಾನೆ? ಇವಾಗೇನ್ 3rd ಸ್ಟ್ಯಾಂಡರ್ಡ್ಗೆ ಸ್ಕೂಲ್ ಬಿಟ್ಟು ಬೇರೆ ಏನೋ ಮಾಡ್ತಾನ? ಆಬ್ವಿಯಸ್ಲಿ ಇಲ್ಲ. JEE ಅಂತ ನೀಟ್ ಅಂದ್ರೆ ಬೇಕಿಲ್ಲ ಅಂತ ಎಕ್ಸಾಕ್ಟ್ಲಿ ಅಲ್ವಾ? A4 ಆಪಲ್ ಕಲಿಯೋದೇ ಕಷ್ಟ. ನಾವೇ ಇವಾಗ ನೋಡಿ ಅಷ್ಟು ವರ್ಷ ಎಲ್ಲ ಓದ್ಕೊಂಡ್ ಬಂದಿದ್ವಿ. ಇವತ್ತೇ ನೀವು ಬ್ಯಾಕ್ ಗ್ರೌಂಡ್ ಏನಾದ್ರು ಕೇಳಿದ್ರೆ ಸ್ವಲ್ಪ ಟೈಮ್ ತಗೋತೀವಿ ರಿಹರ್ಸಲ್ ಮಾಡಿ ನೋಡಿ ಮಾಡಕ್ಕೆ. ಇವಾಗ ಅವ್ನ್ ಹಂಗ್ ಮಾಡಿದ್ರೆ ಹೆಂಗಿರುತ್ತೆ ಹೇಳಿ? ಇವಾಗ ನಾಳೆ ಎಕ್ಸಾಮ್ ಇದೆ, ಬಟ್ ಫುಲ್ ಡೇ ಟೆನ್ಷನ್. ಇವಾಗ ಅವ್ನ್ಗೆನೆ, ನನ್ಗಿಲ್ಲ ಬಟ್ ಅವ್ನ್ಗಿದೆ. ಏನ್ ಓದೋದು, ಏನ್ ಮಾಡೋದು, ಮ್ಯಾಥ್ಸ್ ಆ ಏಜ್ ಅಲ್ಲಿ ಟೆನ್ಷನ್ ಇರುತ್ತೆ. ನಮಗ್ ಗೊತ್ತಿರುತ್ತೆ ಅಲ್ಲಿ ಏನು ಆಗಿರಲ್ಲ ಅಂದ್ರೆ ಯೋಚನೆ ಮಾಡಿ. ಅಂದ್ರೆ ಅವ್ನು ಇವಾಗ ಆಡೋ ಟೈಮ್, ಬಟ್ ಒಂದ್ ಸಂಡೇ ಫ್ರೀ ಇಲ್ಲ. ಭ್ರಷ್ಟಾಚಾರನೆಲ್ಲ ಮುಕ್ತಗೊಳಿಸಕ್ ಇಷ್ಟಪಡ್ತೀರಾ? ಭ್ರಷ್ಟಾಚಾರದಿಂದ ತುಂಬೋಗಿದೆ ಅನ್ಸುತ್ತೆ ನಿಮಗೆ? 99%. 1% ಅಷ್ಟೇ, ಅದು ಇಲ್ಲ ಅನ್ಸುತ್ತೆ. ಅದು ಇಲ್ಲ. ಎಕ್ಸಾಂಪಲ್ ಕೊಡ್ಬೇಕು 1%. ಏನೋ ಇರ್ಲಿ ಅಂತ ಹಳೆ ತಲೆಗಳು ಇರೋದ್ರಿಂದ 1% ಐತೆ. ಇನ್ನು ಇವಾಗಿರೋರೆಲ್ಲ ಮುಳುಗಿಸ್ತಿದ್ದಾರೆ. ದೇಶ ರಾಜ್ಯ ಎಲ್ಲ ಮುಳುಗ್ತಾ ಇದೆ. CM ಗಳೇ ಮುಳುಗೋಯ್ತವ್ರೆ. CM ಮುಳುಗ್ಸಿ ಎಲ್ಲರೂ ಮುಳುಗ್ಸೋದು ಅಷ್ಟೇ, ಮಾತಿಗಷ್ಟೇ. ಹೌದೌದು. ರಾಜ್ಯ ನಡೆಸೋರೇ ಭ್ರಷ್ಟಾಚಾರರು. ಅವರೇ ಭ್ರಷ್ಟ ಮಾಡ್ಬೇಕಾರೆ ಇನ್ನೇನ್ ಮಾಡ್ತಾರೆ? ಭ್ರಷ್ಟಾಚಾರನೇ ಮುಳುಗಿರೋದು. ಮೇಯ್ನ್ ಆಗಿ ಎಲ್ಲ ಸಿಟಿಯಲ್ಲಿ ಟ್ರಾಫಿಕ್ ಮೇಯ್ನ್ ಆಗಿ ಫಸ್ಟ್ ಟ್ರಾಫಿಕ್ ಸರಿ ಇಲ್ಲ. ಯಾಕಂದ್ರೆ ಏನು ರೂಲ್ಸ್ ಇಲ್ಲ ಇಲ್ಲಿ. ಅಬ್ರಾಡ್ ಹೋದ್ರೆ ಫುಲ್ ರೂಲ್ಸ್ ಅಲ್ಲಿ ಹೋಗ್ತಾರೆ ಮೇಯ್ನ್ ಆಗಿ. ಅಬ್ರಾಡ್ ಅದೆಲ್ಲ ರೂಲ್ಸ್ ಇದೆ ಬಿಡಿ. ನಂಬರ್ 2 ಇಂಟ್ರೆಸ್ಟ್ ರೇಟ್ಸ್.
ಅದು ಜಾಸ್ತಿ ಇದೆ, ನಮ್ದಲ್ಲಿ ಜಾಸ್ತಿ ಇದೆ. ಆಚೆ ಎಲ್ಲ ಹೋದ್ರೆ 2-2.5% ಅಷ್ಟೇ ಇಂಟ್ರೆಸ್ಟ್ ಇದೆ. ಇಂಟ್ರೆಸ್ಟ್ ರೇಟ್ ಅವ್ರು ಜಾಸ್ತಿ ಇದ್ದಾರೆ ಅಂತ ಅಂದ್ರೆ ಇದು ಆಂಧ್ರ ತೆಲಂಗಾಣ ಅವರೆಲ್ಲ. ಕಡೆ ನೀವು ಯಾವ ಇವಾಗ RBIನೇ ಸರಿ ಇಲ್ಲ RBI ಸರಿ ಇಲ್ಲ ಅಂತೀರಾ? ಆಕ್ಚುಲಿ. ಯಾಕಂದ್ರೆ ಇವಾಗ ಸಿಂಗಾಪುರಲ್ಲಿ ನಾನು ಇದ್ದೇನೆ, ಅಲ್ಲಿ ನೀವು ಸಿಂಗಾಪುರಲ್ಲಿ ಇರೋದಾ? 2% ಯಾವ್ದಿದ್ರೆ ನೋಡಿ, ಏನ್ ಲೋನ್ ತಗೊಂಡ್ರೆ ಹೌಸ್ ಲೋನ್ ಇರಲಿ, ಏನಾದರೂ ನಾವು EMI ಕಟ್ಟಿದ್ರೆ ಅದು 2.5% ಅಷ್ಟೇ ಜಾಸ್ತಿ ಆಗುತ್ತೆ. ಇನ್ನು ನೋಡಿ 8, 9, 10, 11 ಇಲ್ಲಿ 2.5% ಆಪ್ಷನ್ ಇಲ್ಲ ನಿಮಗೆ. ಹೌದು. ಯಾಕಂದ್ರೆ ಲೋನ್ ತಗೊಳ್ಳೋದ್ರೆಲ್ಲ ನೀವು ಕಟ್ಟೋದೇ ಡಬಲ್ ಕಟ್ತಾ ಇಲ್ಲ. ಸಪೋಸ್ ನಾನು 1 ಲಕ್ಷ ತಗೊಂಡ್ರೆ 2 ಲಕ್ಷ ಕಟ್ಟಿದ್ದೆ, ವೇಸ್ಟ್ ಅದು. ಅದು ವೇಸ್ಟ್ ಬಿಡಿ. ನೀವು 1.5-2 ಲಕ್ಷ ಅದು ಕಟ್ಟೋದೇ ವೇಸ್ಟ್. ಅದೆಲ್ಲ ಕರೆಕ್ಟ್ ಮಾಡೋದು ಮೇನ್. ಸರಿ, ಥ್ಯಾಂಕ್ ಯು. ಮತ್ತೇನಾರು ಹೇಳಕ್ಕಿದ್ಯಾ? ಇಲ್ಲ, ಏನ್ ಚೇಂಜ್ ಮಾಡೋದೇನ್ ಬೇಕೇ ಇಲ್ಲ. ನಮ್ಮ ರೈತರು, ನಾಡಿನ ಜನ ರೈತರು ಇದಾರಲ್ಲ, ಆ ರೈತರದೊಂದು ಅನ್ನ ಕೊಡ್ತಾರಲ್ಲ, ಅವ್ರದ್ದೊಂದು ವ್ಯವಸಾಯ, ಆಮೇಲೆ ವಾಹನಗಳು, ಅವರಿಗೆ ಬೆಲೆ, ಅವ್ರ ಬೆಲೆ ಕರೆಕ್ಟ್, ಬೆಲೆ ಕರೆಕ್ಟ್, ಬೆಂಬಲ ಬೆಲೆ ಕೊಡ್ಬೇಕು. ಮಧ್ಯಂತರ ಮಧ್ಯಂತರನ್ನ ಬ್ರೇಕ್ ಮಾಡ್ಬೇಕು. ಅವರಿಂದನೇ ಹಾಳಾಗ್ತಿರೋದು, ಅವರಿಂದನೇ ಆಳ್ತಾ ಇರೋದು. ಅವ್ರಿಗೆ ರೈತರಿಗೆ ಒಂದ್ಸಲ ರೈತರ ಬಲ್ಲಿ ₹1 ತಗೊಂಡ್ರೆ ಇವ್ರು ₹2 ಮಾರ್ತಾರೆ, ಅವ್ರಿಗೆ ₹1. ನಮಗೆ ಕೊಡೋದು ₹3. ಅವ್ರಿಗೆ 2% ಲಾಭ ಅಲ್ವಾ? 2% ಲಾಭ ಆಗುತ್ತೆ. ಒಬ್ಬ ರೈತರಿಗೆ ಏನ್ ಸಿಗುತ್ತೆ ಹೇಳಿ? ಈಗ ನೋಡಿ, ಬರಗಾಲ ಬಿದ್ದಿದೆ, ರೈತರಿಗೆ ಕಷ್ಟಕ್ಕೆ ಯಾರು ಬರ್ತಾರೆ? ಯಾರು ಬರಲ್ಲ. ಕುಟುಂಬ ಮಂತ್ರಿಗೆ ಏನು ತೊಂದರೆ ಆಗ್ತಾ ಇಲ್ಲ. ಮಧ್ಯಂತರ ಬಡವರಿಗೆ ಮತ್ತು ರೈತರಿಗೆ, ಅನ್ನ ಕೊಡೋ ರೈತರಿಗೆ, ಮಧ್ಯಂತರ ರೈತರಿಗೆ ಲಾಭ ಹೋಗುತ್ತೆ. ಅದನ್ನ ತಗೊಂಡ್ ಮಾರರಿಗೆ ಅಷ್ಟೇ, ಮಧ್ಯದವರಿಗೆ ಮಾತ್ರ ಲಾಭ. ₹1 ಲಾಭ ಇಟ್ಕೊಂಡ್ ಮಾಡ್ಬಿಡ್ತೀವಿ. ನಿಮ್ಮಂತರ ಮೇಲೆ ರೇಟ್ ಜಾಸ್ತಿ ಆಯ್ತಪ್ಪ, ರೇಟ್ ಜಾಸ್ತಿ ಆಯ್ತು, ನಾವು ₹1 ಲಾಭ ಇಟ್ಕೊಂಡ ಮಾಡ್ಬೇಕಲ್ವಾ? ಏನಿಲ್ಲ, ನಮ್ಮ ನಾಡಿನ ಜನ ರೈತರಿಗೆ ಮಾತ್ರ ಅದು ಎಲ್ಲ. ಈ ರಾಜ್ಯ ಸರ್ಕಾರ ಆಯ್ತು, ಕೇಂದ್ರ ಸರ್ಕಾರ ಆಯ್ತು, ಯಾವುದೇ ಸರ್ಕಾರ ಆಗ್ಲಿ, ರೈತರಿಗೆ ಮಾತ್ರ ಒಳ್ಳೇದಾಗ್ಬೇಕು. ಪಾಪ ಅವ್ರು ಹಗಲು ರಾತ್ರಿ ದುಡಿದಿರ್ತಾರೆ, ಕಷ್ಟ ನಷ್ಟ ಎಲ್ಲ ಅನುಭವಗಳು ಪಟ್ಟಿರ್ತಾರೆ, ಹಂಗೆ ಆಗೋದು.